ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇಚ ವಿದ್ಮೇಷ್ಟಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲದಾಗಿ, ನಾಳೆ ಗುರುವಾರ ಈ ಒಂದು ಮಂತ್ರವನ್ನು ಜಪಿಸಿ ಸಾಕು, ನಿಮಗೆ ಖಂಡಿತವಾಗಲೂ ಕೂಡ ಅದ್ಭುತವಾದಂಥ ಒಂದು ಗುರುಬಲ ಬರುತ್ತೆ. ಇದೆಲ್ಲ ಏನೇ ಮಾಡಬೇಕಾದ್ರೂ ಗುರುಬಲ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಈ ಮಂತ್ರವನ್ನು ನೀವು ಗುರುವಾರ ಪ್ರತಿ ಗುರುವಾರ ನೀವು ಜಪಿಸ್ತು ಅಂತಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ, ದುಡ್ಡು ಬರ್ತಾ ಹೋಗುತ್ತೆ, ಯಶಸ್ಸು ನಿಮ್ಗೆ ಸಿಗ್ತಾ ಹೋಗುತ್ತೆ, ಗೊತ್ತಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ, ಯಾಕಂದರೆ ಇದು ವಿಶೇಷವಾಗಿ ಅದ್ಭುತವಾದಂಥ ಚಮತ್ಕಾರಿ ಮಾಡುವಂಥ ಒಂದು ಮಂತ್ರ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರೋವಂಥದ್ದು, ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ? ಯಾಕಂದರೆ ನಿಮಗೆಲ್ಲ ಕಡೆ ದರ್ಶನ ಸಿಗುತ್ತೆ, ಆದರೆ ಮಂತ್ರಗಳು ಸಿಗುವಂಥದ್ದು ತುಂಬ ರೇರು. ಯಾಕಂದರೆ ಒಂದು ಮಂತ್ರವನ್ನು ಜಪ ಮಾಡಿ ನಾವು ಸಿದ್ಧಿಸ್ಕೋಬೇಕು ಅಂತಂದರೆ ಒಳ್ಳೆ ಮಂತ್ರ ಬೇಕು, ಗೊತ್ತಿಲ್ಲ. ಅದು ಒಳ್ಳೆ ಗುರುಗಳನ್ನ ನೀವು ಹಾರೈಸಿ ಅವರು ಕೇಳಿ. ಎಷ್ಟೊಂದು ಜನ ನಿಜವಾದಂತಹ ಒಂದು ಗುರುಗಳು ಮಂತ್ರವನ್ನು ಹೇಳಿಕೊಡೋದಿಲ್ಲ, ತುಂಬ ರೇರು. 100 ಜನ ಗುರುಗಳಿಂದ ಒಂದು 5-10 ಜನ ಹೇಳ್ಕೊಡ್ತಾರೆ ಅಷ್ಟೇ. ಹಾಗಾಗಿ ಆ ಒಂದು ಪವರ್ಫುಲ್ ಮಂತ್ರವನ್ನು ನೀವು ಸಿದ್ಧಿಸ್ಕೋತು ಅಂತಂದರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ಅದು ಯಾವ ಮಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಮಂತ್ರವನ್ನು ಹೇಳ್ಕೊಂಡ ಆರೋಗ್ಯ, ಆಯುಷ್ ಮತ್ತು ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ, ಮತ್ತು ಇರುವಂತಹ ಒಂದು ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗಿಬಿಡುತ್ತದೆ. ಯಾವುದು ಅಂತ ನಾವು ಹೇಳಿದರೆ, ಓಂ ವಾಚಸ್ಪತಾಯ ವಿದ್ಮಹೇ. ನೋಡಿ, ವಾಚಸ್ಪತಾಯ ವಿದ್ಮಹೇ. ನೋಡಿ, ವಾಚಸ್ಪತಿ ಅಂತಂದರೆ ವಾಕು, ಅಂದರೆ ನಮ್ಮ ಮಾತು ಎಷ್ಟು ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ, ಮಂತ್ರದಲ್ಲೇ ಅರ್ಥ ನೋಡಿ, ವಾಚಸ್ಪತಾಯನ ವಿದ್ಮಹೇ. ನೋಡಿ, ಒಂದು ಉದಾಹರಣೆ ನಾವು ಕೊಡೋದಾಯಿತು ಅಂತ ಅಂದರೆ, ಇವು ಹಲ್ಲು ಮತ್ತು ನಾಲಿಗೆ ಸಾಕಷ್ಟು ಬಾರಿ ನಾನು ಹೇಳ್ತಾ ಇರ್ತೀನಿ, ಹಲ್ಲು ಮತ್ತು ನಾಲಿಗೆ ಜಗಳ ಆಡ್ತಂತೆ. ನಾನು ಗ್ರೇಟು, ನಾನು ಬುದ್ಧಿವಂತ, ಅದಕ್ಕೆ ಹಲ್ಲು ನಾನು ತುಂಬ ಸ್ಟ್ರಾಂಗು ಅಂತ ಹೇಳ್ತಂದೆ. ನೀನೇನು ಬರೀ ಇದು ನೀನು ಕಚ್ಚಿದ್ರೆ ಸಾಕು ನಿನಗೆ ನೋವಾಗ್ಬಿಡುತ್ತೆ, ನಾನು ಏನು ಬೇಕೋ ಜ್ವರ ಕಚ್ತು ಅಂತಂದ್ರೆ ಇದು ಕಟ್ಟೆ ಆಗ್ಬಿಡ್ತೀಯ ನೀನು ಅಂತ ಹೇಳ್ತಾರೆ. ಅದಕ್ಕೆ ನಾಲ್ಗೆ ಹೇಳ್ತತ್ತೆ, ನಾನೇನೋ ಒಂದೇ ಒಂದು ಮಾತು ತಪ್ಪಾಡಿದ್ರೆ ಸಾಕು ನೀನು 32 ಹಲ್ಲುಗಳು ಆಚೆ ಬಂದ್ಬಿಡ್ತವೆ ಅಂತ. ಯಾಕೆ ಬೇರೆ ಹೊಡಿತಾರಲ್ಲ. ಹಾಗಾಗಿ ಮಾತಿನ ನಡೆ ನುಡಿ, ಮಾತಿನ ಹಾಗೆ ಕಲೆಯು, ಮಾತಿನ ಸರ್ವಸಂಪದ, ಲೋಕಕ್ಕೆ ಮಾತೇ ಮಾಣಿಕವು ಸರ್ವಜ್ಞ. ಅಂದರೆ ಲೋಕದಲ್ಲಿ ಎಲ್ಲ ಚೆನ್ನಾಗಿ ಬನ್ನಿ, ಕೂತ್ಕೊಳ್ಳಿ, ಊಟ ಮಾಡಿ, ತಿನ್ನಿ, ಚೆನ್ನಾಗಿದ್ದೀರಾ, ಮನೇಲಿ ಚೆನ್ನಾಗಿದ್ದೀರಾ, ಈ ಥರದ್ದೆಲ್ಲ ಮಾತಾಡ್ತು ಅಂತಂದ್ರೆ ನಾವು ಬೆಲ್ಲ ಕೊಡೋಕ್ಕಾಗಲ್ಲ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ. ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದ ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ. ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದಿರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಳ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಶತ್ರುಬಾಧೆ ನಿವಾರಣೆಗೆ
ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ಅಂತ ಮಾತು ಕೊಡ್ಬೋದಲ್ವಾ. ಚಿನ್ನ ಕೊಡೋಕ್ಕಾಗಲ್ಲ, ಚಿನ್ನ ಅಂತ ಮಾತು ಕೊಡ್ಬೋದಲ್ವಾ. ನೀವು ಚಿನ್ನ ಕೊಟ್ಟರೆ ಅದು 100% ಸಂತೋಷ ಆಗುತ್ತೆ. ಅಂದರೆ ಅದೇ 20% ಚೆನ್ನಾಗಿ ಮಾತಾಡಿದ್ರೆ, ಚೆನ್ನಾಗಿ ಮಾತಾಡಿದ್ರೆ 20% ಚಿನ್ನ ಕೊಟ್ಟಷ್ಟು ತೃಪ್ತಿ ಆಗುತ್ತಂತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಮಾತನ್ನು ಚೆನ್ನಾಗಿ ಇಟ್ಕೋಬೇಕು. ವಾಗ್ದೇವಿ ಅಂತ ಹೇಳ್ತಾರೆ, ಅವಾಗ ವಾಗ್ದೇವಿ ನಮಃ ಅಂತ ಹೇಳ್ಕೊಂಡು ನೀವು ಏನೇ ಒಂದು ಮಾತು ಮಾತಾಡಿದ್ರು ಕೂಡ ನಿಮ್ಮ ಮಾತು ಆಕರ್ಷಣೆ ಆಗುತ್ತೆ ಗೊತ್ತಲ್ಲ. ಇದಕ್ಕೆ ಹೇಳೋದು ಓಂ ವಾಚಸ್ಪತಾಯಿ ವಿದ್ಮಹೇ, ವಾಕ್ ತುಂಬ ಚೆನ್ನಾಗಿರಬೇಕು. ಬುದ್ಧಿ ಮೂಲಾಯ ಧೀಮಹಿ, ನಿಮಗೆ ಚೆನ್ನಾಗಿ ಬುದ್ಧಿವಂತ ಅಂದರೆ ಅವನಿಗೆ ಗುರುಬಲ ಚೆನ್ನಾಗಿರುತ್ತೆ. ಬುದ್ಧಿ ಚೆನ್ನಾಗಿ ಓಡಿಸಿದೆ ಅಂದರೆ ಗುರುಬಲ. ಯಾವಾಗ ಅವನು ಬುದ್ಧಿ ಸರಿಯಾಗಿ ಓಡಿಸಲು ಅವನು ಗುರುಬಲ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳಿ. ಅವನು ಕಷ್ಟಪಟ್ಟು ಒಂದು ಬಿಸ್ನೆಸ್ ಮಾಡೋ ಒಂದು ಸಾಮ್ರಾಜ್ಯ ಕಟ್ಟಿರ್ತಾನೆ, ಆವಾಗ ಗುರುಬಲ ಇರುತ್ತೆ. ಯಾವಾಗ ಗುರುಬಲ ಕಡಿಮೆ ಆಗುತ್ತೋ ಅವನ ಬುದ್ಧಿ ಹೊಡೆದೇ ಅವ್ನು ಲಾಸ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಗುರು ತುಂಬ ಅವಶ್ಯಕತೆ ಇರುತ್ತೆ. ಅದಕ್ಕೆ ಬುದ್ಧಿ ಮೂಲಾಯ ಧೀಮಹಿ, ಬುದ್ಧಿಗೆ ಮೂಲ ಯಾರು ಅಂತಂದರೆ ಗುರು, ಅರಿವೇ ಗುರು ಗೊತ್ತಲ್ಲ. ಬುದ್ಧಿ ಮೂಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್, ತುಂಬ ಪವರ್ಫುಲ್, ಬರೆದಿಟ್ಕೊಬಿಡಿ. ಯಾವಾಗಲೂ ಹೇಳ್ತಾ ಇದ್ದೀನ, ಪ್ರತಿ ಗುರುವಾರ 21 ಸರಿ ಅಥವಾ 48 ಸರಿ 108 ಸರಿ ಹೇಳಿದ್ರೆ ಇನ್ನೂ ಒಳ್ಳೆಯದು ಅಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅದ್ಭುತವಾದಂಥ ಒಂದು ಚಮತ್ಕಾರಿಯಾದಂತಹ ಒಂದು ಮಂತ್ರ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಗುರುಬಲ ಚೆನ್ನಾಗಿ ಬರಬೇಕು ಅಂತ ಅಂದ್ಕೊಂಡು, ಯಾಕಂದರೆ ಇವಾಗ ಸಂಕ್ರಾಂತಿ ಬರ್ತಾ ಇದೆ, ಸಂಕ್ರಾಂತಿ ಗುರುಬಲ ಬೇಕೇ ಬೇಕು. ಯಾವುದೇ ಒಂದು ಕೆಲಸ ಕಾರ್ಯಗಳು, ಬಿಸ್ನೆಸ್ಸು ಮತ್ತು ದುಡ್ಡು, ಆರೋಗ್ಯ ಎಲ್ಲ ಬರಬೇಕು ಅಂತಂದ್ರೆ ಹೊಸತನ, ಹೊಸ ಒಂದು ವರ್ಷ. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿನಿಂದ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ